ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರುವಂತ ಅಂದ್ರೆ ಒಂದು ಅಪ್ಲಿಕೇಶನ್ ಹಾಕಿ ಬಿ.ಎಡ್ ಸರ್ಕಾರಿ ಕೋಟದ ಸೀಟು ಬೇಕು ಅಂದ್ಬಿಟ್ಟು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರುವಂತ ವಿದ್ಯಾರ್ಥಿಗಳು ಇದೆಲ್ಲ ಈ ಎಲ್ಲ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಸೆಕೆಂಡ್ ರೌಂಡ್ ನಂತರದಲ್ಲಿ ಒಂದು ಸೆಕೆಂಡ್ ರೌಂಡ್ಗೆ ಸೀಟ್ ಮೆಟ್ರಿಕ್ಸ್ ಅನ್ನು ಯಾವಾಗ ಪ್ರಕಟ ಮಾಡ್ತಾರೆ ಉಳಿಕೆ ಆಗಿರುವ ಸೀಟ್ಗಳು ಒಂದು ರೌಂಡ್ ಆದ ನಂತರದಲ್ಲಿ ಅಂತೆಲ್ಲ ಪ್ರಶ್ನೆಗಳು ಬರ್ತಾ ಇತ್ತು. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತೂ ಪ್ರಕಟ ಆಗಿದೆ. ಸೊ ವಿದ್ಯಾರ್ಥಿಗಳಿಗೆ ಅದು ಗೊತ್ತಾಗಿರುತ್ತೆ. ಕನ್ನಡವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ. ನಂತರ ಟೆಲಿಗ್ರಾಮ್ ಕೂಡ ಅದನ್ನು ಅಪ್ಲೋಡ್ ಮಾಡಿದ್ದೇವೆ, ವೀಕ್ಷಣೆ ಕೂಡ ಮಾಡ್ಕೋಬಹುದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರುವುದು ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ, ಕಟ್ ಆಫ್ ಹತ್ತಿರ ಇವೆ ಅಂತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಕಟ್ ಆಫ್ ಹತ್ತಿರ ಇದು ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರೆದಿರುವಂತಹ ವಿದ್ಯಾರ್ಥಿಗಳು ಈ ಲಿಸ್ಟ್ ಅಲ್ಲಿ ಹೆಸರು ಬರಬಹುದು ಅನ್ನೋದಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿರುವಂತವರು ಮತ್ತೆ ಒಂದು ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಕಾಲೇಜ್ ಸಿಕ್ಕಿತ್ತು, ಬಟ್ ನಾನು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿದ್ದೀನಿ, ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟೇ ಇಲ್ಲ, ದೂರ ಆಗುತ್ತೆ ಅನ್ನೋ ಮತ್ತೊಂದು ಕಾರಣಕ್ಕೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂತದ್ದು ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ. ಸೆಕೆಂಡ್ ರೌಂಡ್ ಲಿಸ್ಟ್ ಯಾವಾಗ ಬರುತ್ತೆ, ನಂತರದಲ್ಲಿ ಒಂದು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂದ್ರೆ ಕಾಲೇಜ್ಗಳನ್ನ ಚೇಂಜಸ್ ಮಾಡುವಂಥದ್ದು, ಸೀಟ್ ಮೆಟ್ರಿಕ್ಸ್ ಪ್ರಕಾರದಲ್ಲಿ ಕಾಲೇಜ್ ಆಡ್ ಮಾಡೋದಕ್ಕೂ ಬೇರೆ ಬೇರೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿದೆ, ಅದನ್ನ ಕೂಡ ಮಾಹಿತಿನ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಆಪ್ಷನ್ ಎಂಟ್ರಿ ಇವಾಗ ಪ್ರಶ್ನೆ ಇರುವಂಥದ್ದು, ಆಪ್ಷನ್ ಎಂಟ್ರಿ ಕೂಡ ಓಪನ್ ಆಗ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೆಲವೊಂದು ಬದಲಾವಣೆಯನ್ನು ಮಾಡಿ ಚೇಂಜಸ್ ಮಾಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ. ಆಪ್ಷನ್ ಎಂಟ್ರಿ ಯಾವ ದಿನಾಂಕದಿಂದ ಇರುತ್ತೆ ಏನು ಎತ್ತ ಅಂತೆಲ್ಲ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿದೆ, ನಾವು ಆಪ್ಷನ್ ಎಂಟ್ರಿ ಮಾಡಬಹುದಾ, ಮಾಡಿದ್ರೆ ಅದನ್ನ ಪರಿಗಣಿಸ್ತಾರ, ನಮ್ದು ಈಗಲೇ ನಾವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತಾ, ಇಲಾಖೆಯಿಂದ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತೆಲ್ಲ ಒಂದು ಪ್ರಶ್ನೆ ಇದಾವೆ. ನಂತರದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಟಿಪ್ಸ್ ಅನ್ನ ಕೂಡ ಕೊಡ್ತಾ ಇರುವಂಥದ್ದು, ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು, ಏನ್ ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಸೀಟು ಕೈ ತಪ್ಪುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಅದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೆಚ್ಚಿಗೆ ಒಂದು ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಸಾಕಷ್ಟು ಇವಾಗ ನಮಗೆ ವರ್ಕ್ ಇರುವಂಥ ಕಾರಣಕ್ಕೆ ಆದಷ್ಟು ಬೇಗ ಮಾಹಿತಿನ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಲ್ಲಾಂದ್ರೆ ನಾವು ಕನ್ನಡದ ವರ್ಷಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬೇಗ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಈಗ ನಾವು ಬಿ.ಎಡ್ ಸೆಕೆಂಡ್ ಅಲ್ಲಿ ಇರೋ ಕಾರಣಕ್ಕೆ ನಮಗೆ ಸಾಕಷ್ಟು ವರ್ಕ್ ಇರುವಂಥ ಕಾರಣಕ್ಕೆ ನಮಗೆ ಇಲ್ಲಿ ವರ್ಕ್ ರೀಸನ್ಸ್ ಇಂದ ನಾವು ವಿಡಿಯೋನ ಕ್ವಿಕ್ ಆಗಿ ಮಾಹಿತಿನ ಕೊಡ್ಲಿಕ್ಕೆ ಆಗ್ತಿಲ್ಲ. ಆದಷ್ಟು ಕೂಡ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗೋ ರೀತಿಯಲ್ಲಿ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಬಹುತೇಕವಾಗಿ ಸಾವಿರಾರು ವಿದ್ಯಾರ್ಥಿಗಳು ಇವಾಗ ಅಪ್ಲಿಕೇಶನ್ ಹಾಕಿ ಫಸ್ಟ್ ರೌಂಡ್ ಅಲ್ಲಿ ಕೂಡ ಒಂದು ಕೆಲವು ವಿದ್ಯಾರ್ಥಿಗಳು ಬಹುತೇಕರು ಸೀಟನ್ನು ಪಡ್ಕೊಂಡಿದ್ದೀರಾ. ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ಹೆಲ್ಪ್ ಆಗಿದೆ ಅಂತೆಲ್ಲ ಕೂಡ ನೀವು ತಿಳಿಸಿದ್ದೀರಾ, ಅದು ಕೂಡ ನಮಗೆ ಖುಷಿ ತರುತ್ತೆ ಅಂತ ಹೇಳ್ತಾರೆ. ನಂತರದಲ್ಲಿ ಇನ್ಸ್ಟಾಗ್ರಾಮ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೋತಿದ್ದಾರೆ, ನೂರಾರು ವಿದ್ಯಾರ್ಥಿಗಳು. ಆಲ್ಮೋಸ್ಟ್ ನಾವು ಕೂಡ ಎಷ್ಟು ವರ್ಕ್ ನಡುವೆನೂ ಕೂಡ ರಿಪ್ಲೈಗಳನ್ನ ಕೊಡ್ತೀವಿ. ನಿಮ್ದಾರ ಪ್ರಶ್ನೆ ಡೌಟ್ ಇದೆ ಅಂದ್ರೆ ಕೂಡ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸೊ ಎಲ್ಲಾ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ರಿಪ್ಲೈ ಅನ್ನೋದು ಮತ್ತೊಂದು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ನಿಮ್ಮ ಪ್ರಶ್ನೆನ ಹಾಕಿದ್ರಿ ಅಂದ್ರೆ ತೀರಾ ಎಮರ್ಜೆನ್ಸಿ ಪ್ರಶ್ನೆ ಇದ್ರೆ ಅಂತದನ್ನ ಮಾತ್ರ ನೀವು ಅಲ್ಲಿ ಕೇಳಿದ್ರೆ ಉತ್ತರ ಬರುವ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಯಾಕಂದ್ರೆ ಕಮೆಂಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾವು ಉತ್ತರನ ಕೊಡ್ಲಿಕ್ಕಾಗಲ್ಲ, ರಿಪ್ಲೈ ಕೂಡ ಮಾಡ್ಲಿಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದ್ರೆ ಕಮೆಂಟ್ ಕೂಡ ಆಫ್ ಮಾಡಿರ್ತೀವಿ. ಯಾಕಂದ್ರೆ ವಿದ್ಯಾರ್ಥಿಗಳು ಅನ್ಕೋತೀರಾ ನಾವು ಕಮೆಂಟ್ ಮಾಡ್ತಾ ಇದೀವಿ, ರಿಪ್ಲೈ ಕೊಡ್ತಿಲ್ಲ ಇನ್ನೊಂದು ಮತ್ತೊಂದು ಅಂತ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದ್ರೆ ಕಮೆಂಟ್ ಅಲ್ಲಿ ಬಿಟ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ವಿದ್ಯಾರ್ಥಿಗಳು ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ತಿಳಿಸ್ತಿರೋದೇನೆಂದ್ರೆ ಇನ್ಸ್ಟಾಗ್ರಾಮ್ ಏನಾದ್ರು ಪ್ರಶ್ನೆ ಡೌಟ್ ಇದ್ರೆ ಸೊ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ವಿಡಿಯೋಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ, ಅಂತದೇನು ಡೌಟ್ ಬರೋ ರೀತಿ ವಿಡಿಯೋಸ್ ಮಾಡೋದಿಲ್ಲ. ಕಂಪ್ಲೀಟ್ ಆಗಿ ಸರಳ ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ. ಸೊ ಎಲ್ಲ ಒಂದು A to Z ಮಾಹಿತಿಗಳು ಬಿ.ಎಡ್ ಕುರಿತು 95% ಅಂತ ಹೇಳ್ಬೋದು. ಆಲ್ಮೋಸ್ಟ್ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ 100% ರೇಂಜ್ಗೆ ಇನ್ಫಾರ್ಮೇಷನ್ಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ನಿಮ್ದು ಏನೇ ಸಮಸ್ಯೆಗಳಾಗಿರಲಿ, ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ರೆ ಅಥವಾ ಸಿಕ್ಕಿರೋ ಕಾಲೇಜ್ ಬೇಡ ಎಲ್ಲ ಮುಂದಕ್ಕೆ ಪ್ರೋಸೆಸ್ಗೆ ಹೋಗ್ಬಿಟ್ಟಿದೆ, ಸೆಲೆಕ್ಟ್ ಮಾಡಿಲ್ಲ ಏನೋ ಮತ್ತೊಂದು ಈ ಥರ ತಪ್ಪುಗಳು ಮಾಡ್ಕೊಂಡಿದ್ವಿ, ಏನು ಮಾಡಬೇಕೆತ್ತ ಸೊಲ್ಯೂಷನ್ ಏನು, ಈ ಥರ ಏನೇ ರೀಸನ್ಸ್ ಇರಲಿ ಅಥವಾ ಅಡ್ಮಿಷನ್ ಆಗೋದು ಯಾವ ಥರ ಅಥವಾ ಸ್ಲಿಪ್ ತಗೊಳ್ಳೋದು ಡೌನ್ಲೋಡ್ ಮಾಡೋದು ಯಾವ ಥರ, ಈ ಥರ ಪ್ರತಿಯೊಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಥವಾ ಸೆಲೆಕ್ಷನ್ ಏನೇ ಇರಲಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕನ್ನಡವಾದ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮ ಡೌಟ್ ಹಾಕಿ ಸರ್ಚಿಂಗಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡವಾದಂಥ ವಿಡಿಯೋ ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮ ವಿಡಿಯೋಸ್ಗಳು ಸಿಗ್ತಾ ಇರ್ತವೆ ಅಂತ ಹೇಳ್ತಾ ಅಡ್ಮಿಷನ್ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇರುತ್ತೆ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಇವಾಗ ಆಪ್ಷನ್ ಎಂಟ್ರಿಗಳು ಓಪನ್ ಆಗಿದೆ, ಸೊ ಅದ್ರ ಬಗ್ಗೆ ನಾವು ಮಾಡ್ಬೋದು ಏನೈತೆ ಅಂತೆಲ್ಲ. ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಯನ್ನು ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ಟೆಲಿಗ್ರಾಮಲ್ಲಿ ಕೂಡ ಸುದ್ದಿಗಳು ಬೇಗ ಸಿಗ್ತಿರುತ್ತೆ, ಸಲಹೆ ಟಿಪ್ಸ್ಗಳು ಕೂಡ ಸಿಗ್ತಿರ್ತವೆ ಅಂತ ಹೇಳ್ತಾ ಇನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಷ್ಟೊತ್ತು ವಿದ್ಯಾರ್ಥಿಗಳಿಗೆ ಅವರಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಮಾಹಿತಿಗಳನ್ನು ತಿಳಿಸಿರುವಂಥದ್ದು, ಯಾವುದನ್ನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವಾಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಹಿಂದೆ ಮಾಹಿತಿನ ಕೊಟ್ಟಿದ್ರು. ಡಿಸೆಂಬರ್ 16ನೇ ತಾರೀಕು ನಾವು ಕಾಲೇಜ್ ಸೆಲೆಕ್ಷನ್ ಅಂದರೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತೀವಿ. ಫಸ್ಟ್ ರೌಂಡ್ ಬಳಿಕ ಎಷ್ಟು ಸೀಟ್ಗಳು ಯಾವ ಕಾಲೇಜಲ್ಲಿ ಉಳ್ಕೊಂಡಿದೆ ಅಂತ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡ್ತೀವಿ ಅಂತ ಹೇಳಿದ್ರು. ನಂತರದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಬದಲಾವಣೆ ಕೂಡ ಮಾಡಿದ್ರು. 17-18 ಆಪ್ಷನ್ ಎಂಟ್ರಿ ಇರುತ್ತೆ ಅಂತೆಲ್ಲ ತಿಳಿಸಿದ್ರು. ಅಂದರೆ 16 ಸೀಟ್ ಮೆಟ್ರಿಕ್ಸ್ ಬರುತ್ತೆ, 17-18 ಆಪ್ಷನ್ ಎಂಟ್ರಿ ಇರುತ್ತೆ ಅಂತ ಹೇಳಿದ್ರು. ನಂತರದಲ್ಲಿ 21 ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಅಂತ ಹಳೆಯ ಒಂದು ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಅವ್ರು ಮಾಹಿತಿ ಕೊಟ್ಟರು. ನಂತರದಲ್ಲಿ ಕೆಲ ದಿನದಲ್ಲಿ ಚೇಂಜಸ್ ಮಾಡಿದ್ರು, ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಆಯಿತು, ಎಷ್ಟೋ ಜನಕ್ಕೆ ಅಡ್ಮಿಷನ್ ಸ್ಲಿಪ್ ಎಲ್ಲ ಡೌನ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಬದಲಾವಣೆಯನ್ನು ಮಾಡಿ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಪ್ರಕಟ ಮಾಡಿದ್ರು. ಅದರಲ್ಲಿ ತಿಳಿಸಿದ್ದೇನೆಂದರೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 18ನೇ ತಾರೀಕಿನಂದು ನಾವು ಈ ಒಂದು ವಿದ್ಯಾರ್ಥಿಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ 16-17ನೇ ತಾರೀಕು ತನಕ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ 16-17ನೇ ತಾರೀಕು ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಅಂತ ಹೇಳಿದ್ರು. 18ನೇ ತಾರೀಕು ಕಾಲೇಜ್ ಸೆಲೆಕ್ಷನ್ ಅಂದರೆ 2ನೇ ರೌಂಡ್ಗೆ ಸೀಟ್ ಮೆಟ್ರಿಕ್ಸ್ ಎಷ್ಟು ಉಳಿದಿದೆ ಯಾವ ಕಾಲೇಜಲ್ಲಿ ಸೀಟು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಅದು ಇವಾಗ 18ನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಬಂದಿದೆ. ಇವಾಗ
ಆಪ್ಷನ್ ಎಂಟ್ರಿ ಕೂಡ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 20ನೇ ತಾರೀಕು ಇರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟರು. ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗಿರುತ್ತೆ ಅಂತ ಏನು ಹೇಳಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಏನಿದೆಯಲ್ಲ ಅದು ಡಿಸೆಂಬರ್ ತಿಂಗಳ 20ರಿಂದ ಇರುತ್ತೆ ಅಂತ ಮಾಹಿತಿನ ಕೊಟ್ಟರು. ಡಿಸೆಂಬರ್ 20ಕ್ಕೆ ಇರುತ್ತೆ ಅಂತ, ಅಂದ್ರೆ ಒಂದು ದಿನದಲ್ಲಿ ಇರುತ್ತೆ ಅಂತ. ಬಟ್ ವಿದ್ಯಾರ್ಥಿಗಳಿಗೆ ಇವಾಗ ಸಮಸ್ಯೆ ಆಗ್ತಿರೋದೇ ಅಂದ್ರೆ, ಡೌಟ್ ಬರ್ತಿರೋದೇ ಅಂದ್ರೆ, ಇವಾಗ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿದೆ. ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಲಾಗಿನ್ ಆದ್ರೆ ಚೆಕ್ ಮಾಡಬಹುದಾಗಿರುತ್ತೆ. ಅದು ಯಾವ ತರ ಆಪ್ಷನ್ ಎಂಟ್ರಿ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ತೇನೆ. ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ವೆಬ್ಸೈಟ್ ಓಪನ್ ಆಗ್ತಿದೆ. ಸೊ ಈಗ ನಾವು ಆಪ್ಷನ್ ಎಂಟ್ರಿ ಮಾಡಿದ್ರೆ 18ನೇ ತಾರೀಕಾಗಿದೆ, 19ನೇ ತಾರೀಕಾಗಿದೆ, ನಾವು ಆಪ್ಷನ್ ಎಂಟ್ರಿ ಮಾಡಿದ್ರೆ ವರ್ಕ್ ಆಗುತ್ತಾ, ಯೂಸ್ ಆಗುತ್ತಾ ಅಥವಾ ಪರಿಗಣಿಸೋದಿಲ್ವಾ, ಇಲ್ಲ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಡೌಟ್ಸ್ಗಳನ್ನ ಕೇಳ್ತೀರಾ. ಅದ್ರ ಬಗ್ಗೆ ಹೇಳಿದ್ರೆ, ಸೊ ಈ ವಿದ್ಯಾರ್ಥಿಗಳು ನಿಮಗೆ ಆಪ್ಷನ್ ಎಂಟ್ರಿ ಡಿಸೆಂಬರ್ 20ನೇ ತಾರೀಕು ಅಂತ ಅವ್ರು ಮಾಹಿತಿನ ಕೊಟ್ಟರು. ಇವಾಗ ಇದಕ್ಕೂ ಮುಂಚೆ ಎಲ್ಲ ನಿಮಗೆ ಕ್ಲೋಸ್ ಡೌನ್ ಅಂತ ಬರ್ತಿತ್ತು, ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ಹಾಕಿದಾಗ. ಈಗ ಓಪನ್ ಆಗ್ತಿದೆ, ಆಪ್ಷನ್ ಎಂಟ್ರಿ ಮಾಡೋ ಥರ ಆಪ್ಷನ್ ಬರ್ತಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಿ ಸಮಸ್ಯೆ ಇರೋದಿಲ್ಲ. ಡಾಟಾ ಸಕ್ಸಸ್ಫುಲ್ ಸಬ್ಮಿಟ್ ಮಾಡಿದಾಗ ನೀವು ಡಾಟಾ ಸಕ್ಸಸ್ಫುಲ್ ಅಂತ ಬರಬೇಕಿರುತ್ತೆ. ಆ ಥರ ಬಂದರೆ ವಿದ್ಯಾರ್ಥಿಗಳು ನೀವು ಕೊಟ್ಟಿರುವಂಥ ಚೇಂಜಸ್ ಮಾಡಿರ್ತಿರಲ್ಲ, ಸೊ ಆ ಚೇಂಜಸ್ ಎಲ್ಲ ಮಾಡಿ ನೀವು ಚೇಂಜಸ್ ಮಾಡಿದಾಗ ಅದು ಓಕೆ ಆಗಿದೆ ಅಂತಾನೆ ಬರುತ್ತೆ ವಿದ್ಯಾರ್ಥಿಗಳಿಗೆ. ಡಾಟಾ ಸಕ್ಸಸ್ಫುಲ್ ಅಂತ ಬಂದರೆ ನೀವು ಈಗೇನು ಚೇಂಜಸ್ ಮಾಡಿರ್ತಿಲ್ಲ ಅದನ್ನೇ ಪರಿಗಣಿಸಿ ನಿಮಗೆ ಸೆಕೆಂಡ್ ರೌಂಡ್ಗೆ ಸೀಟ್ ಅಲಾಟ್ ಮಾಡಬೇಕಾದ್ರೆ ಪರಿಗಣಿಸ್ತಾರೆ. ಸೊ ಸೀಟ್ ಸಿಗುತ್ತೆ ಬಿಡುತ್ತೆ ಅದೆಲ್ಲ ನೀವು ಯಾವ ಥರ ಕಾಲೇಜ್ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಮೇಲೆ ಹೋಗಿರುತ್ತೆ. ಒಟ್ಟಿನಲ್ಲಿ ಡಾಟಾ ಸಕ್ಸಸ್ಫುಲ್ ಅಂತ ವಿದ್ಯಾರ್ಥಿಗಳಿಗೆ ಬಂದರೆ ಸಾಕಾಗಿರುತ್ತೆ, ಸಮಸ್ಯೆ ಇರೋದಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಡಾಟಾ ಸಕ್ಸಸ್ಫುಲ್ ಅಂತ ಬರ್ತಾ ಇಲ್ಲ ಅಂದರೂ ಕೂಡ ನೀವು ತಲೆ ಕೆಡಿಸ್ಕೊಬಿಡಿ. ನೀವು ಕೊಟ್ಟಿರೋಂಥ ಕಾಲೇಜಿನ ಸಬ್ಮಿಟ್ ಅಂತ ಕೊಟ್ಟಿರಿ, ಸಬ್ಮಿಟ್ ಕೊಟ್ಟ ಮೇಲೆ ಬ್ಯಾಕ್ಔಟ್ ಬಂದಿರಿ, ನಿಮಗೆ ಸಬ್ಮಿಟ್ ಡಾಟಾ ಸಕ್ಸಸ್ಫುಲ್ ಅಂತ ಬರ್ತಾನೆ ಇಲ್ಲ ಅಂದರೆ ಬ್ಯಾಕ್ಔಟ್ ಬನ್ನಿ, ಮತ್ತೆ ಲಾಗಿನ್ ಆಗಿ ಚೆಕ್ ಮಾಡಿ, ಲಾಗೌಟ್ ಎಲ್ಲ ಮಾಡಿ. ಲಾಗಿನ್ ಆಗಿ ಚೆಕ್ ಮಾಡಿದಾಗ ಮತ್ತೆ ನೀವು ಆ್ಯಡ್ ಮಾಡಿರೋ ಹೊಸ ಕಾಲೇಜುಗಳು ಏನು ಬಂದಿರ್ತಾವಲ್ಲ, ಆ್ಯಡ್ ಮಾಡಿರ್ತಿಲ್ಲ ಬೇರೆ ಬೇರೆ ಥರ, ಅದೇ ಆರ್ಡರ್ ಬಂದಿತ್ತು ಅಂದರೆ ಸಕ್ಸಸ್ಫುಲ್ ಆಗಿದೆ ಅಂತಲೇ ಅರ್ಥ. ಒಟ್ಟಿನಲ್ಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಸೊ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಏನಂದರೆ ಯಾವುದೇ ಅಂದರೆ 20ನೇ ತಾರೀಕು ಅಂತ ಅವ್ರು ಮಾಹಿತಿನ ಕೊಟ್ಟರು. ಬಟ್ ಇವಾಗ ಓಪನ್ ಆಗ್ತಿದೆ ಅಂದರೆ ಸಮಸ್ಯೆ ಇರೋದಿಲ್ಲ. ಇನ್ನೊಂದು 20ನೇ ತಾರೀಕು ಆದಮೇಲೆ ಸರ್ವರ್ ಸಮಸ್ಯೆಗಳು ಬರ್ಬೋದು, 20ನೇ ತಾರೀಕಿಗೆ ಸರ್ವರ್ ಸಮಸ್ಯೆ ಬರ್ಬೋದು ಏನಾರ. ಆ ಕಾರಣಕ್ಕೆ ಆದಷ್ಟು ಇವಾಗ ಓಪನ್ ಆಗ್ತಿದೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಿ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಈ ವೆಬ್ಸೈಟ್ ಎಲ್ಲಿ ತನಕ ಓಪನ್ ಇರುತ್ತೋ ಅಲ್ಲಿ ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬೇಗ ಓಪನ್ ಮಾಡಿದ್ದಾರೆ, ಇನ್ನೊಂದು ಮತ್ತೊಂದು ಇವಾಗ ಪರಿಗಣಿಸ್ತಾರೆ ಇಲ್ವಾ ಆ ಥರ ಡೌಟ್ ಏನು ಇಟ್ಕೊಳ್ತೇನೆ ನೀವು ಆಪ್ಷನ್ ಎಂಟ್ರಿನ ಈಗಲಿಂದನೇ ಮಾಡ್ಬೋದಾಗಿರುತ್ತೆ. ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಿರೋ ಡೇಟ್ ಪ್ರಕಾರನೇ ಸರ್ವರ್ ಸಮಸ್ಯೆ ಇನ್ನೂ ಮತ್ತೊಂದು ಆಗ್ಬೋದು ಅಂತ ಬೇಗನೆ ಓಪನ್ ಮಾಡೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಈಗಲೂ ಆಪ್ಷನ್ ಎಂಟ್ರಿ ಮಾಡಿದ್ರು ಯಾವುದೇ ಅಡ್ಡಿ ಇಲ್ಲ, ಸಮಸ್ಯೆ ಕೂಡ ಆಗೋದಿಲ್ಲ ನಿಮಗೆ. ಆಪ್ಷನ್ ಎಂಟ್ರಿ ಮಾಡಿ ಪರಿಗಣಿಸ್ತಾರೆ. ಹಾಗಾದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನೇನೆಲ್ಲ ಗಮನಿಸಬೇಕು, ಯಾವೆಲ್ಲ ತಪ್ಪು ಮಾಡಿದ್ರೆ ಸೀಟ್ ಮಿಸ್ ಆಗ್ಬೋದು ಅಂತ ಹೇಳಿದ್ರೆ, ಸೊ ಈಗ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ನೀವು ಆಪ್ಷನ್ ಎಂಟ್ರಿ ಅಂತಂದರೆ ನಿಮಗೆ ಯಾವ ಕಾಲೇಜಿಗೆ ಅಂದರೆ ಇವಾಗ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇವಾಗ ಸೀಟ್ ಇದೆ, ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿದೆ, ಅದ್ರ ಬೇಸ್ ಮೇಲೆ ನೀವು ಅನ್ಕೊಂಡಿರ್ತೀರಿ ಕಾಲೇಜ್ಗಳಂತ ಸೆಲೆಕ್ಟ್ ಮಾಡಿರ್ತೀರಿ. ಆ ಕಾಲೇಜಲ್ಲಿ 1-2 ಸೀಟ್ಗಳು ಅಷ್ಟೇ ಇರ್ತವೆ, ಸೀಟೇ ಇರೋದಿಲ್ಲ. ಇಂಥ ಕಾಲೇಜ್ಗಳು ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡದೆ ಸುಮ್ಮನೆ ಆಗ್ಬಿಟ್ರೆ ನೀವು, ಸೊ ಆ ಕಾರಣಕ್ಕೆ ನಿಮ್ಗೆ ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡವಾ, ಮಾಡಲೇಬೇಕಂತೆಲ್ಲ ಕೆಲವರು ಕೇಳ್ತೀರಿ. ಅದಕ್ಕೆ ಹೇಳಿದ್ರೆ ಆಪ್ಷನ್ ಎಂಟ್ರಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ವರದಾನ. ಯಾಕಂದರೆ ಕಾಲೇಜ್ಗಳನ್ನ ಆದ್ಯತೆಯನ್ನು ಚೇಂಜ್ ಮಾಡಿಸ್ಕೋಬೋದು, ಅಥವಾ ಫುಲ್ ಕಾಲೇಜಿನ ಡಿಲೀಟ್ ಮಾಡಿ ಬೇರೆ ಕಾಲೇಜ್ ಕೊಡ್ಬೋದು, ಅಥವಾ ಕೊಟ್ಟಿರೋ ಕಾಲೇಜೇ ಇರಲಿ ಅಂತ ಸುಮ್ಮನೆ ಆಗ್ಬೋದು ನೀವು, ಅಥವಾ ಕೊಟ್ಟಿರೋ ಕಾಲೇಜಲ್ಲಿ 2-3 ಮೇಲ್ಗಡೆ ಯಾವ್ದಾರು ಚೇಂಜಸ್ ಮಾಡ್ಬೋದು, ಕೆಳಗಡೆ ಚೇಂಜಸ್ ಮಾಡ್ಬೋದು, ಏನಾರು ಮಾಡ್ಬೋದು ಒಟ್ಟಿನಲ್ಲಿ. ಅಥವಾ 399 ಕಾಲೇಜನ್ನು ಆ್ಯಡ್ ಮಾಡ್ಬೋದು ನೀವು ಸಮಸ್ಯೆ ಇರೋ ಒಟ್ಟು ಕಾಲೇಜುಗಳನ್ನು ಕೂಡ. ಸೊ ಆ ಕಾರಣಕ್ಕೆ ನಿಮಗೆ ಆಪ್ಷನ್ ಎಂಟ್ರಿ ಇಲಾಖೆ ಕಡೆಯಿಂದ ಕೊಡ್ತಕ್ಕಂಥ ಒಂದು ವರದಾನ ಅಂತ ಅನ್ಬೋದು. ಆ ಕಾರಣಕ್ಕೆ ನಿಮಗೆ ಚೇಂಜಸ್ನ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಒಂದು ಲಿಸ್ಟ್ಗೆ ಯಾವ ಕಾಲೇಜನ್ನು ನಿಮಗೆ ಪರಿಗಣಿಸಬೇಕು ನಿಮ್ಮ ಐಡಿಗೆ ಅಂತ. ಆ ಕಾರಣಕ್ಕೆ ಆಪ್ಷನ್ ಎಂಟ್ರಿನ ಆದಷ್ಟು ಮಾಡಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು, ಸರ್ಕಾರಿ ಕೊಡ್ತು ಅಂದರೆ ಎಲ್ಲಿ ಸೀಟ್ ಸಿಕ್ಕರೂ ಹೋಗೋಕೆ ರೆಡಿ ಇರ್ತೀನಿ ಅಂದರೆ ಮಾತ್ರ ವಿದ್ಯಾರ್ಥಿಗಳು ಒಂದು ಓಪನ್ ಇಟ್ಕೊಳ್ಳಿ. ಆ ಓಪೋ ಯಾವ ಥರ ಬರುತ್ತೆ ಅಂದರೆ ನೀವು ಹೆಚ್ಚಿಗೆ ಕಾಲೇಜನ್ನು ಕೊಡಬೇಕು. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ ನೀವು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ, ಸೀಟ್ ಮೆಟ್ರಿಕ್ಸ್ನ ನೋಡಿ. ಸೀಟ್ ಮೆಟ್ರಿಕ್ಸ್ ಪ್ರಕಾರದಲ್ಲಿ ವಿದ್ಯಾರ್ಥಿಗಳು ನಿಮ್ಮೊಂದು ಕ್ಯಾಟಗರಿ ಸೀಟ್ಸನ್ನು ನೋಡಿ. ಕ್ಯಾಟಗರಿ ಸೀಟ್ ಜೊತೆಗೆ GM ಸೀಟ್ ಅಂತ ಇರುತ್ತೆ. ಅಲ್ಲಿ GM ಕ್ಯಾಟಗರಿಯಲ್ಲಿ ಅಟ್ಲೀಸ್ಟ್ 2 ಸೀಟರ್ ಇರಬೇಕು. 2ಕ್ಕಿಂತ ಹೆಚ್ಚಿಗೆ ಇರೋ ಕಾಲೇಜುಗಳನ್ನು ಆಯ್ಕೆ ಮಾಡಿ. ನಂತರದಲ್ಲಿ GM ಅಲ್ಲಿ 2ಕ್ಕಿಂತ ಹೆಚ್ಚಿಗೆ ಇರುವಂಥ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡಬೇಕಿರುತ್ತೆ. ಕ್ಯಾಟಗರಿ ವೈಸಲ್ಲಿ ಕಟ್ ಆಫ್ ನಿಂತಾಗ ನಿಮಗೆ ಆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ನಂತರದಲ್ಲಿ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ನಿಮ್ದಿದೆ ಅಂತಂದರೆ GM ಅಲ್ಲಿ ಇರೋ ಸೀಟು ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. ನಿಮ್ಗೆ ಯಾವುದೇ ಕ್ಯಾಟಗರಿ ಆಗಿರಲಿ GM ಬೇಸ್ ಮೇಲೆ ಸೀಟ್ ಅಲಾಟ್ ಆದರೆ ಸೇಮ್ ಕ್ಯಾಟಗರಿ ಫೀಸು ಅಥವಾ ಇನ್ನೊಂದು ಮತ್ತೊಂದು ಫೀಸ್ ಏನಿರುತ್ತಲ್ಲ ಅದೇ ಅನ್ವಯ ಆಗುತ್ತೆ, ನಿಮಗೆ ಸಮಸ್ಯೆ ಏನು ಬರೋದಿಲ್ಲ. ಬಟ್ ನೀವು GM ಅಂತ ಬಂದರೂ ಕೂಡ ಏನೋ ಸಮಸ್ಯೆನ ಇನ್ನೊಂದು ಮತ್ತೊಂದು ಅಂತ ಏನಿರೋದಿಲ್ಲ. ಜನರಲ್ ಮೆರಿಟ್ ಅಂದರೆ ಜಾಸ್ತಿ ಪರ್ಸೆಂಟ್ ಇದೆ ಇವರಿಗೆ ಸೀಟ್ ಅಲಾಟ್ ಮಾಡಿದ್ದೀವಿ ಅನ್ನೋ ಒಂದು ಬೇಸ್ ಆಗಿರುತ್ತದೆ. ಆ ಕಾರಣಕ್ಕೆ GM ಬೇಸ್ ಮೇಲೆ ಆದರೂ ಸೀಟ್ ಅಲಾಟ್ ಆಗುತ್ತೆ. GM ಅಲ್ಲಿ ಅಟ್ಲೀಸ್ಟ್ 2ಕ್ಕಿಂತ ಹೆಚ್ಚಿಗೆ ಇರಬೇಕು, ಕ್ಯಾಟಗರಿಯಲ್ಲಿ ಅಟ್ಲೀಸ್ಟ್ 2ಕ್ಕಿಂತ ಹೆಚ್ಚಿಗೆ. ಒಂದೊಂದು ಸೀಟ್ ಇರೋ ಕಾಲೇಜುಗಳನ್ನು ಕೊಡೋಕೆ ಹೋಗಬೇಡಿ. ನಿಮ್ಗೆ ಅದೇ ಕಾಲೇಜ್ ಬೇಕು, ಇನ್ನೊಂದು ಮತ್ತೊಂದು ನನಗೆ ಆ ಕಾಲೇಜ್ ಬೇಕೇ ಬೇಕಿತ್ತು, ಅದೇ ಕಾಲೇಜ್ಗೆ ಹೋಗ್ಬೇಕು, ನಾನು ಅಲ್ಲಿ ಸೀಟೇ ಇಲ್ಲ ಆದರೂ ಕೊಡ್ತೀನಿ ಅಂದರೆ ಸುಮ್ಮನೆ ಕೌಂಟಿಂಗ್ ಬರುತ್ತೆ ಅಷ್ಟೇ ಅದು. ಸೊ ಅಟ್ಲೀಸ್ಟ್ ನಿಮ್ಮ ಲಕ್ ಚೆನ್ನಾಗಿದ್ರೆ ಆ ಒಂದು ಸೀಟು ನಿಮಗೆ ಸಿಗ್ಬೋದು. ಬಟ್ ನಿಮಗಿನ ಹೆಚ್ಚಿಗೆ ಪರ್ಸೆಂಟ್ ಇರೋ ಅಪ್ಲಿಕೇಶನ್ ಆಗ್ತಾಗ ಆ ಒಂದು ಸೀಟ್ ಅವ್ರಿಗೆ ಹೋಗ್ಬಿಡ್ಬೋದು. ಸೊ ಈ ಕಾರಣಕ್ಕೆ ಅಟ್ಲೀಸ್ಟ್ 2 ಸೀಟ್ಗಿಂತ ಹೆಚ್ಚಿಗೆ ಇರುವಂಥ ಕಾಲೇಜುಗಳನ್ನೇ ನಿಮ್ಮ ಕ್ಯಾಟಗರಿ ಕಟ್ ಆಫ್ ಮತ್ತು ಒಂದು ಇವಾಗ ಕ್ಯಾಟಗರಿ ವೈಸ್ ಅಂದರೆ 2A 2B 3A 3B ಥರ ಏನಿದಾವಲ್ಲ ಆ ಒಂದು ಯಾವುದೋ ಒಂದು ಕ್ಯಾಟಗರಿ ಬರುತ್ತೆ ಅಂದರೆ ಅಲ್ಲಿ ಅಟ್ಲೀಸ್ಟ್ 2 ಸೀಟರ್ ಇನ್ನೂ ಹೆಚ್ಚಿಗೆ ಇರಬೇಕು. ನಂತರದಲ್ಲಿ GM ಸೀಟು ಹೆಚ್ಚಿಗೆ 2ಕ್ಕಿಂತ ಇರಬೇಕು. ಅಂಥ ಕಾಲೇಜುಗಳನ್ನ ಆಯ್ಕೆ ಮಾಡಿ. ಹೆಚ್ಚಿಗೆ ವಿದ್ಯಾರ್ಥಿಗಳು ಲಿಮಿಟ್ ಇಲ್ಲ, ಅಟ್ಲೀಸ್ಟ್ ಒಂದು ಕಾಲೇಜಾರು ನಿಮ್ಮ ಐಡಿಯಲ್ಲಿ ಇರಬೇಕು. ಮತ್ತು ಹೆಚ್ಚಿಗೆ ಕಾಲೇಜಿನ ಸೆಲೆಕ್ಟ್ ಮಾಡಿ. ಹಂಗಂತ ನೀವು ಸ್ಟಾರ್ಟಿಂಗ್ ಒಂದು ಕಾಲೇಜ್ 2ನೇ ಕಾಲೇಜಲ್ಲಿ ನನ್ನ ಸೀಟ್ ಸಿಗ್ಬೋದು, ಕೆಳಗಡೆ ಕಾಲೇಜ್ 50 ಕೊಡ್ತೀನಿ ಅಥವಾ ಕೊಡೋದಿಲ್ಲ ಅಂತಂದರೆ ಸ್ಟಾರ್ ಮಾರ್ಕ್ ಬರೋ ಸಾಧ್ಯತೆ ಇರುತ್ತೆ ನಿಮಗೆ. ಮತ್ತು ಕೆಳಗಡೆ 50 ಕಾಲೇಜ್ ಕೊಡ್ತೀನಿ 50 ಕೊಡ್ತೀನಿ ಅಂತಂದ್ಬಿಟ್ಟು ಸ್ಟಾರ್ಟಿಂಗ್ 2-3 ಸಿಕ್ಕರೆ ಮಾತ್ರ ಹೋಗ್ತೀನಿ, ಇಲ್ಲ ಕೆಳಗಡೆ ಒಂದು 50 ಕಾಲೇಜ್ ಕೊಡ್ತೀನಿ ಅಂದರೆ 50ಅಲ್ಲಿ ಯಾವ್ದು ಬೇಕಾದ್ರೂ ಸಿಗ್ಬೋದು ನಿಮಗೆ.
ಯಾವ್ದು ಸಿಕ್ಕರೂ ಹೋಗೋದು ಕಡಿತೀರ ಅಂತ ಕಾಲೇಜನ್ನ ಮಾತ್ರ ಕೊಡಿ. ಹಂಗಂತಂದ್ಬಿಟ್ಟು ಇವಾಗ 5-6 ಕಾಲೇಜ್ ಸಿಕ್ಕರೆ ಹೋಗ್ತೀನಿ, 10 ಕಾಲೇಜಲ್ಲಿ ಸಿಕ್ಕರೆ ಹೋಗ್ತೀನಿ ಅಂತಂದ್ಬಿಟ್ಟು 10 ಕಾಲೇಜ್ ಮಾತ್ರ ಕೊಟ್ಟರೆ, ನೀವು ಕಾಲೇಜ್ ಜಾಸ್ತಿ ಸೆಲೆಕ್ಟ್ ಮಾಡಿಲ್ಲ ಅಂದಾಗ ನಿಮಗೆ ಸ್ಟಾರ್ ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 10 ಕಾಲೇಜಲ್ಲಿ ನಿಮ್ಗೆ ಸೀಟ್ ಇಲ್ಲ ಅಂದರೆ ಸ್ಟಾರೇ ನಿಮ್ಗೆ ಅಲ್ಲಿ ಬರಬೇಕಿರುತ್ತೆ, ಬರುವಂಥದ್ದಿರುತ್ತೆ. ಆ ಕಾರಣಕ್ಕೆ ಸೀಟ್ ಬೇಕೇ ಬೇಕು ಅಂದರೆ ನಿಮ್ಗೆ ಎಲ್ಲಿ ಸೀಟ್ ಸಿಕ್ಕರೂ ಹೋಗೋದು ಕಡಿಯಿರಬೇಕಿರುತ್ತೆ. ನೀವು ಯಾವುದೇ ಡಿಸ್ಟಿಕ್, ಇವಾಗ ರಾಯಚೂರು, ಉತ್ತರ ಕರ್ನಾಟಕ ಬೇರೆ ಬೇರೆ ಸೀಡಲ್ಲಿ ಇದ್ದೀರಾ ಅಂದರೆ ನೀವು ಬ್ಯಾಂಗ್ಳೂರ್ ಸೈಡ್ ಇನ್ನೊಂದು ಮತ್ತೊಂದು ಕಾಲೇಜ್ ಆಯ್ಕೆ ಮಾಡಿದ್ರೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಇಲ್ಲ ನನಗೆ ನನ್ನ ಡಿಸ್ಟಿಕಲ್ಲೇ ಬೇಕು ಅಂದರೆ ಅಲ್ಲೇ ಸೀಟ್ ಕಡಿಮೆ ಇರ್ತವೆ, ಕಾಂಪಿಟೇಷನ್ ಕೊಟ್ಟಿರ್ತವೆ. ಸೊ ನಿಮಗೆ ಅಲ್ಲಿ ಬೇರೆ ಕಡೆ ಸೀಟ್ ಇದ್ರೂ ಕೂಡ ನೀವು ಅಲ್ಲಿ ಆಯ್ಕೆ ಮಾಡಿಲ್ಲ ಬ್ಯಾಂಗ್ಳೂರ್ ಸೈಡ್ ಇನ್ನೊಂದು ಮತ್ತೊಂದು ಅಂದಾಗ ಉದಾಹರಣೆಗೆ ಅಲ್ಲಿ ಸೀಟ್ ಇದ್ರೂ ಕೂಡ ನಿಮಗೆ ಸಿಗೋದಿಲ್ಲ, ಮಿಸ್ ಆಗುತ್ತೆ, ಸ್ಟಾರ್ ಮಾರ್ಕೇ ಬರುತ್ತೆ ನಿಮಗೆ. ಆ ಕಾರಣಕ್ಕೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ಎಲ್ಲೇ ಸೀಟ್ ಸಿಕ್ಕರೂ ಹೋಗೋಕೆ ಕಡಿರ್ತೀನಿ ಅಂತ HK ಕಾಲೇಜನ್ನು ಆಯ್ಕೆ ಮಾಡಲೇಬೇಕಿರುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಸಿಕ್ಕಿಲ್ಲ ಸೆಕೆಂಡ್ ಯಾವುದು, ಸೆಕೆಂಡ್ ಸಿಕ್ಕಿಲ್ಲ ಅಂದರೆ ಮೂರನೇದು ಯಾವುದು, ಈ ಆರ್ಡರ್ಲಿ ನೀವು ಕಾಲೇಜನ್ನು ಕೊಟ್ಕೊಂಬನ್ನಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನಿಲ್ಲ ಅಂದರೂ ಕೂಡ HK ಕಾಲೇಜನ್ನು ಸೆಲೆಕ್ಟ್ ಮಾಡಿ ಮತ್ತು ಕಾಲೇಜ್ ಬಗ್ಗೆ ವಿಚಾರಿಸಿರಿ. ಯಾಕಂದ್ರೆ ಫೀಸ್ ಎಷ್ಟು ಬರುತ್ತೆ, ನಿಮಗೆ ಬೇಕಿರೋ ಮೀಡಿಯಮಲ್ಲಿ ಟೀಚ್ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ನೀವು ಅದನ್ನು ಇನ್ಫಾರ್ಮ್ ಮಾಡಿಕೊಂಡೆ ನೀವು ಇಷ್ಟು ದಿನದಲ್ಲಿ ಅದನ್ನು ಮಾಡ್ಕೋಬೇಕಿರುತ್ತೆ. ನಾವು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಬಟ್ ಎಷ್ಟು ಜನ ಮಾಡ್ಕೊಂಡಿರೋ ಗೊತ್ತಿಲ್ಲ. ಆ ಕಾಲೇಜ್ಗಳನ್ನು ಮಾತ್ರ ಕೊಡಿ. ಯಾಕಂದ್ರೆ ನಿಮಗೆ ಕಾಲೇಜ್ ಸೀಟ್ ಸಿಕ್ಬಿಟ್ರು ಕೂಡ ನಿಮ್ಮ ವಿದ್ಯಾರ್ಥಿಗಳಿಗೆ ಆಮೇಲೆ ಸಮಸ್ಯೆ ಆಗುತ್ತೆ. ಹೆಚ್ಚಿಗೆ ಫೀಸ್ ಕೇಳ್ತಿದ್ದಾರೆ ಅಂತನೋ ಅಥವಾ ನಮಗೆ ಬೇಕಿರೋ ಮೀಡಿಯಮಲ್ಲಿ ಟೀಚ್ ಮಾಡ್ತಿಲ್ಲ, ಬಸ್ ಇಲ್ಲ, ಹಾಸ್ಟೆಲ್ ಇಲ್ಲ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ಸಮಸ್ಯೆಗಳು ಆಗ್ಬೋದು. ಪ್ರತಿಯೊಂದನ್ನು ಗಮನಿಸಿ, ಪ್ರತಿಯೊಂದನ್ನು ವಿಚಾರಿಸಿ ಆ ನಂತರದಲ್ಲೇ ನೀವು ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ಕೊನೆವರೆಗೂ ನೋಡಿ ಇನ್ಫಾರ್ಮೇಷನ್ ತೊಗೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ, ಆಪ್ಷನ್ ಎಂಟ್ರಿನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ. ಎಲ್ಲ ತಪ್ಪುಗಳನ್ನು ಮಾಡಿದ್ರೆ, ಏನಾರು ಮಿಸ್ಟೇಕ್ಸನ್ನು ಮಾಡಿದ್ರೆ ಸೀಟ್ ಸಿಗದಿರೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಸೀಟ್ ಸಿಗಬೇಕು ಅಂದರೆ HK ಕಾಲೇಜ್ ಅಂತ ಕೊಡಬೇಕು. HK ಕಾಲೇಜನ್ನು ಯಾವ ಆಧಾರದ ಮೇಲೆ ಕೊಡಬೇಕು ಅಂತ ಹೇಳಿದ್ದೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ.